ಇವತ್ತು ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘ ಹಾಗೂ ಹೊಸ ಬಸ್ ನಿಲ್ದಾಣದ ಆಟೋ ಚಾಲಕರ ಮಾಲಕರ ಸಹಯೋಗದೊಳಗ ನಾಡ ಕಂಡ ಅಪ್ರತಿಮ ನಾಯಕರು, ಸಹಕಾರಿ ರಂಗದ ಭೀಷ್ಮ, ಹುಲಕೋಟೆಯ ಹುಲಿ ಎಂದೇ ಖ್ಯಾತರಾಗಿರುವಂತಹ ದಿವಂಗತ ಕೆ.ಎಚ್. ಪಾಟೀಲ್ ಸಾಹೇಬ್ರವರ 33ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಮಹಾನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಕೃಷ್ಣೇಗೌಡ ಪಾಟೀಲ್ ರವರು ಉದ್ಘಾಟನೆ ಮಾಡೋದ್ರ ಮುಖಾಂತರ ಅವರ ಪೂಜಾ ಕಾರ್ಯವನ್ನು ನಡೆಸೋದ್ರ ಮುಖಾಂತರ ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅದೇ ತರನಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಯುವ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಅರ್ಜುನ್ ಪಾಟೀಲ್ ರವರು ಕೂಡ ಆಗಮಿಸಿ ಶುಭವನ್ನು ಹಾರೈಸಿದ್ದಾರೆ. ಬಂಧುಗಳೇ, ಸಹಕಾರಿ ರಂಗದೊಳಗ ಇವತ್ತು ಯಾರಾದರೂ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಅದು ದಿವಂಗತ ಕೆ.ಎಚ್. ಪಾಟೀಲ್ ಸಾಹೇಬರು. ಅವರು ಮಾಡಿರುವಂತಹ ಕೆಲಸದಿಂದ ಇವತ್ತು ನಮ್ಮ ನಾಡಿನ ರೈತರು ನೆಮ್ಮದಿಯ ಬದುಕನ್ನು ಇವತ್ತು ಕಂಡಿದ್ದಾರೆ. ಯಾವಾಗ ರೈತ ತಾನು ಬೆಳೆದ ಬೆಲೆಗೆ ಅವನೇ ರೈತನೇ ಬೆಲೆಯನ್ನು ನಿಗದಿಪಡಿಸಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ಸಹಕಾರಿ ರಂಗವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ರಾಜ್ಯದಲ್ಲಿ ಹೊಸ ಕ್ರಾಂತಿಯನ್ನು ಹುಟ್ಟು ಹಾಕಿರುವಂತಹ ಧೀಮಂತ ನಾಯಕರು ಇವತ್ತು ಕೆ.ಎಚ್. ಪಾಟೀಲ್ ರವರು. ಅದೇ ತರನಾಗಿ ನಮ್ಮ ಕರ್ನಾಟಕಕ್ಕೆ ಹಿಂದೆ ಮೈಸೂರು ರಾಜ್ಯ ಅಂತಿದ್ದಾಗ ಕರ್ನಾಟಕ ಎಂಬ ಹೆಸರನ್ನ ನಾಮಕರಣ ಮಾಡಬೇಕನ್ನುವ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿದಾಗ ಅದರಲ್ಲಿ ಪ್ರಪ್ರಥಮವಾಗಿ ಯಾರಾದರೂ ಹೆಸರು ಇವತ್ತು ಮುಂಚೂಣಿಯಲ್ಲಿ ಬರ್ತಾ ಇದೆ ಅಂತಂದ್ರೆ ಅದು ದಿವಂಗತ ಕೆ.ಎಚ್. ಪಾಟೀಲ್ ಸಾಹೇಬರು. ಇಂಥ ಒಬ್ಬ ಮಹಾನ್ ನಾಯಕರ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇರೋದು ಇವತ್ತು ನಾವೆಲ್ಲ ಇವತ್ತು ಕೂಡ ಮಾಡ್ತಾ ಇದೀವಿ. ಯಾಕಪ್ಪ ಇದನ್ನು ಮಾಡಬೇಕು ಅಂತಂದ್ರೆ ಬರುವ ಪೀಳಿಗೆಗೆ, ನಮ್ಮ ನಂತರ ಬರುವಂತ ಪೀಳಿಗೆಗೆ ಈ ನಾಡಿನಲ್ಲಿ ಆಗಿ ಹೋಗಿರುವಂತ ಧೀಮಂತ ನಾಯಕರ ಒಂದು ಇತಿಹಾಸವನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡ್ಬೇಕಾಗಿದೆ. ಈ ರಾಜಕಾರಣದೊಳಗ ಎಲ್ಲರೂ ಬಂದು ಹೋಗ್ತಾರೆ, ಆದ್ರೆ ಎಲ್ಲರೂ ರಾಜಕಾರಣಿಗಳಾದ್ರೆ ಕೆ.ಎಚ್. ಪಾಟೀಲ್ ಅವರ ರಾಜಕಾರಣ ಮತ್ತು ನಾಯಕತ್ವದ ಗುಣಗಳೇ ಬೇರೆ. ಇವತ್ತು ಗದಗದೊಳಗೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರಬಹುದು. ಅದೇ ತರನಾಗಿ ಇವತ್ತು ಅವರ ಸುಪುತ್ರರಾಗಿರುವಂತಹ ರಾಜ್ಯದ ಅತ್ಯಂತ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಒಂದು ನಾವು ತುಂಬಾ ಅಭಿನಂದನೆ ಸಲ್ಲಿಸೋದೇನಪ್ಪಾ ಅಂತಂದ್ರೆ ಯಾವಾಗಲೂ ಬಡವರ ಪರ, ದಲಿತರ ಪರ ಹಾಗೂ ಹಿಂದುಳಿದರ ಪರವಾಗಿರುವಂತಹ ನಾಯಕರು ಯಾರಾದ್ರೂ ಈ ರಾಜ್ಯದೊಳಗಿದ್ರೆ ಅದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ನಾವು ಆಟೋ ಚಾಲಕರ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಗೌರವವನ್ನ ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಇದ್ರಂತಂದ್ರೆ ನಮ್ಮ ಹಲವಾರು ಸುಮಾರು 20 ವರ್ಷಗಳ ನಿರಂತರ ಹೋರಾಟ, ಆಟೋ ಚಾಲಕರ ಒಂದು 20 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಇವತ್ತು ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಸಾಹೇಬರು ಆಟೋ ಚಾಲಕರಿಗೆ ಹಾಗೂ ಇನ್ನುಳಿದಂತ ಎಲ್ಲ ಚಾಲಕ ವರ್ಗಕ್ಕೆ ಅವರ ಬದುಕಿಗೆ ನೆಮ್ಮದಿಯಾಗುವಂತ, ಅವರ ಬದುಕಿಗೆ ಬುನಾದಿಯಾಗುವಂತ, ಅವರ ಬದುಕಿಗೆ ಭರವಸೆಯಾಗುವಂತ ಇವತ್ತು ಚಾಲಕರ ಕಲ್ಯಾಣ ಮಂಡಳಿಯನ್ನ ಸ್ಥಾಪನೆ ಮಾಡುವುದರ ಮುಖಾಂತರ ಸುಮಾರು 300 ಕೋಟಿ ರೂಪಾಯಿಗಳ ಅನುದಾನವನ್ನ ಆ ಒಂದು ಚಾಲಕರ ಕಲ್ಯಾಣ ಮಂಡಳಿಗೆ ಮೀಸಲಿಡಿಸಿ ಆ ಒಂದು ಆಟೋ ಚಾಲಕರ ಬದುಕಿಗೆ ಹಾಗೂ ಇಡೀ ನಮ್ಮ ಚಾಲಕ ವರ್ಗಕ್ಕೆ ಇವತ್ತು ಭರವಸೆಯ ಬೆಳಕಾಗಿರುವಂತಹ ಈ ರಾಜ್ಯದೊಳಗ ಏಕೈಕ ನಾಯಕರು ಯಾರಾದಿದ್ರೆ ಅದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ಅಂತಹ ಶ್ರೀಮಂತ ನಾಯಕರನ್ನ ಕೊಡುಗೆಯಾಗಿ ಕೊಟ್ಟಿರುವಂತಹ ನಮ್ಮ ರಾಜ್ಯದ ಹಿರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಕೆ.ಎಚ್. ಪಾಟೀಲ್ ಸಾಹೇಬ್ರವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ಎಲ್ಲ ಆಟೋ ಚಾಲಕರು ಹಾಗೂ ಮಾಲಕರು ಸಂಘದ ಎಲ್ಲ ಪದಾಧಿಕಾರಿಗಳು, ಇವತ್ತು ವಿಜಯ ಕಲ್ಮನಿಯವರಾಗಿರ್ಬೋದು, ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅಕ್ಷಿಮನಿಯವರಾಗಿರ್ಬೋದು, ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಬಾಬಾಜಾನ್ ಬಳಗಾರವರವರಾಗಿರ್ಬೋದು, ಹಾಗೂ ನಮ್ಮ ಸಂಘದ ಇತರ ನಾಯಕರುಗಳಾದಂತಹ ಗಂಗಾಧರ ಬ್ಯಾಗೋಟಿ, ಈರಣ್ಣ ಗೆಜ್ಜೆಹಳ್ಳಿ, ರಾಘವೇಂದ್ರ ಗೆಜ್ಜೆಹಳ್ಳಿ, ಇವತ್ತು ವಿಜಯ ಎಳವಂಡಿ, ಉಳಿದಂತೆ ಎಲ್ಲ ನಾಯಕರು, ರಫೀಕ್ ಮುಳಗುಂದ್ ಅವರನ್ನ ಹಿಡ್ಕೊಂಡು ಎಲ್ಲ ನಾಯಕರು ತಮ್ಮ ತನು ಮನ ಧನದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆಟೋ ಚಾಲಕರ ಈ ಹೋರಾಟದೊಳಗ ಎಲ್ಲ ಕಾರ್ಯಕ್ರಮದೊಳಗ ಇವರೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಲಿ. ಬರುವ ದಿನಮಾನಗಳಲ್ಲಿ ಆಟೋ ಚಾಲಕರಿಗೆ ಹೆಚ್ಚಿನ ಯಶಸ್ವಿಯನ್ನು ಸಿಗಲಿ ಎಂದು ಒಂದು ಶುಭವನ್ನು ಹಾರೈಸಿ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭವನ್ನು ಮಾಡುವುದರ ಜೊತೆಗೆ ಇವತ್ತು 5,000 ಜನರಿಗೆ ನಾವು ಉಚಿತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೀವಿ. ಹಲೋ, ಊಟ ಆಗೈತೆ ನೋಡ್ರಿ, ಮಾಡ್ರಿ.
ಲಗೇಜ್ ಎಲ್ಲ ಹೇಳ್ರಿ ಬರ್ರಿ